ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಇದನ್ನು ಕೇಳಿಸ್ಕೊ ಗೊತ್ತಾಗುತ್ತೆ. ಆಗ ಅವಳು ಜೀವಿತ ಅನ್ನೋ ಹುಡುಗಿ ಜೊತೆ ಸೇರ್ಕೊಂಡು ಇವಳು ಹೆಂಗೆ ಮಾಡ್ತಾ ಇದ್ದಾಳೆ. ಅಯ್ಯೋ ಇಲ್ಲ ತಾತ, ಎಲ್ಲ ಸುಳ್ಳು 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 ಸುಳ್ಳು. ಮುಚ್ಕೊಂಡು ನಿಂತ್ಕಳೆ, ಕೇಳಿಸ್ಕೊ ತಾತ. ಇದನ್ನ ವಿಡಿಯೋ ಎಲ್ಲ ಮಾಡ್ಕೊಂಡಿದೀವಿ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಬ್ರು ನಿಂತ್ಕೊಂಡು ಹೆಂಗ್ ಮಾತಾಡ್ತಾ ಇದ್ದಾರೆ ಅಂತ. ಜೀವಿತಾಕ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನೀನು ಬರ್ಕೊಟ್ಟಿದ್ದಲ್ಲ ಲವ್ ಲೆಟ್ರು ತಗೊಂಡೋಗಿ ಆ ಧನುಷನ ಫೈಲ್ ಒಳಗಡೆ ಇಟ್ಟಿದ್ದೆ. ಅವಾಗ್ಲೇ ಆ ಧನು ಅಣ್ಣ ನೋಡ್ಬಿಟ್ಟು ಚೆನ್ನಾಗಿ ಹೋಗುತ್ತಾ ಅಂದರೆ ಹಂಗೆ ಹೋಗ್ಲಿಲ್ಲ. ಅವಾಗ ಬಾಯಿ ಮುಚ್ಕೊಂಡು ಸುಮ್ಕಾದ್ಲು ನೋಡು. ಅವಳಿಗೆ ಇವಾಗ ಸರ್ರೆಗೆ ಜಾಡಿಸ್ತಾನ ಅವನು. ನೀನು ಇಂಥ ಕೆಲಸನೇ ಮಾಡೋದೆ, ನೀನು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಸರಿಯಾಗಿ ಅಂಬ್ತಾನೆ. ಹಂಗಿಂಗೆ ಅಂಬ್ಲಿಲ್ಲ, ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನಾನು ಹೇಳಿಲ್ವಾ ನಾನು ಕೊಡೋ ಅಂಥ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ. ಐಡಿಯಾ ಮಾಡಬೇಕು ಯಾವುದಕ್ಕೆ ಆಗಲಿ. ಈಗ ನೋಡು, ನಾನು ಹೇಳಿದಕ್ಕೆ ತುಂಬ ಚೆನ್ನಾಗಿ ವರ್ಕೌಟ್ ಆಗೈತೆ. ಹಂಗೇನೆ ಇನ್ನೂ ಒಂದು ಏನಾದರೂ ಮಾಡು. ಅದಕ್ಕೆ ಇನ್ನೊಂದು ಇವತ್ತು ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಒಂದು ಬರ್ಕಂಡು ಕೊಡು ಇವತ್ತೊಂದು. ನಾನಿವಾಗ ಒಂದು 100 ರೂಪಾಯಿ ಒಂದು ಜಾತ್ರೆಯಲ್ಲಿರೋ ವಾಚ್ ತೊಗೊಂಬಂದ್ಬಿಟ್ಟು ಇವಾಗ ಪ್ಯಾಕ್ ಮಾಡಿಬಿಟ್ಟು ಒಂದು ಬ್ಲೂ ಕಲರ್ ಅದೇ ಪ್ಯಾಕಿಂಗು ಇವು ಎಲ್ಲ ಪ್ಯಾಕ್ ಮಾಡ್ತಾರೆ ನೋಡಿ, ಪ್ಯಾಕಿಂಗ್ ಕವರು ಆ ಥರ ಎಲ್ಲ ತೊಗೊಂಬಂದ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಅದರೊಳಗಡೆ ಒಂದು ಲೆಟ್ರ್ ಬರೆದು ನೀನು ನನ್ನ ಪ್ರೀತಿ ಒಪ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು ಅಂತ ಹೇಳಿ ಎಲ್ಲ ಬರೆದು ಇನ್ನೊಂದು ಕೊಡೋದು. ಆವಾಗ ಅದನ್ನು ನೋಡ್ತಾನೆ, ಇದನ್ನ ಯಾರು ಗಿಫ್ಟ್ ಕೊಟ್ಟಿರೋದು ಅಂತ ಬ್ಯಾಗ್ ಒಳಗಡೆ ಇಟ್ಟರೆ ಅದನ್ನು ನೋಡ್ತಾನೆ ಧನು ಅಣ್ಣ. ಅವಾಗ ಇನ್ನೂ ರೊಚ್ಚಿಗೆದ್ದು ಬಿಡ್ತಾನೆ. ರೊಚ್ಚಿಗೆದ್ದು ಅವಳನ್ನ ಮದುವೆ ಮಾಡಿ ಆಚೆಗೆ ಕಳಿಸ್ಬಿಡ್ತಾನೆ. ನೋಡ್ತಾ ನೋಡು, ಸುಳ್ಳು ಹೇಳ್ತೀರಾ, ಸುಮ್ಮನಿರಕ್ಕಾಗಲ್ಲ, ನೀವು ಇಲ್ಲದ್ದು ಇದು ಮಾಡ್ತೀರಾ ಅಂತೇಳಿ ಹೇಳ್ತೀಯಲ್ಲ. ಅಲ್ಲ ನೋಡು, ಇವಳು ಇಂಥ ಕೆಲಸ ಮಾಡ್ತಾ ಇದ್ದಾಳಲ್ಲ. ನಾನು ಅಂತ ತಪ್ಪು ಮಾಡಿಲ್ಲ ಅಂದ್ರೂ ನನ್ನ ಬ್ಯಾಗ್ ಒಳಗಡೆ ನನ್ನ ಫೈಲ್ ಒಳಗಡೆ ಎಲ್ಲ ನಾನು ಲವ್ ಲೆಟ್ರ್ ತೊಗೊಂಬಂದು ನನಗೂ ನಮ್ಮ ಅಣ್ಣನಿಗೂ ಇಲ್ಲದ್ದೆಲ್ಲ ತಾರ ತೆಗಡಿ ತಂದಿಕ್ಕಾಕ್ ನಿಂತ್ಕೊಂಡ್ಲಲ್ಲ. ನೋಡಿ, ಇಂಥ ಕೆಲಸ ಯಾಕೆ ಮಾಡಬೇಕು ಹೇಳು ತಾತ. ನಮ್ಮ ಇಂಥದ್ದೇ ಮಾಡೋದು ನಾವು ಸುಮ್ಮನೆ ನಮ್ಮ ಅಮ್ಮನಿನ ನಾನು ಬೈದೆ. ಇಂಥದ್ದೇನ ಮಾಡೋದು ಎಲ್ಲರಂಗೆ ನೀನು ಮಾಡಕ್ಕೆ ನಿಂತ್ಕೊಂಡಿದ್ಯಾ, ಯಾಕೆ ಹಿಂಗೆ ಮಾಡ್ತೀಯ ಅಂತ ನಾನು ಬೈದೆ. ನನಗೆ ಗೊತ್ತಿತ್ತು ನಮ್ಮ ಅಮ್ಮನೇ ಹಂಗೆ ಮಾಡಲ್ಲ ಅಂತಾಳಲ್ಲ ಅಂತವಳೆ ಹೆಂಗೆ ಇದ್ದಾಳೆ ಅಂತ ನನಗೆ ಗೊತ್ತೈತಿ. ಅಯ್ಯೋ ಓಟು ಬಿಟ್ಟು ಕೆಲಸ ಮಾಡ್ತಾವೆ ಅಂದಮೇಲೆ ಎಲ್ಲರೂ ಹಂಗೆ ಮಾಡ್ತಾವೆ ಅಂತ ಹಂಗೆ ತಿಳ್ಕೊಂಡಿರ್ತಾವೆ ಅಷ್ಟೇ. ಅಲ್ಲ ನೋಡಮ್ಮ, ಕೆಲಸ ಮಾಡಲಿಲ್ಲ ಅಂತಂದ್ರೂ ಅದೇ ಬೇಕಲ್ಲ ಇಲ್ಲೂ ಸಲ್ಲದ್ದೆಲ್ಲನ ಇಲ್ಲಿ ತಾರ ತೆಗಡಿ ತಂದಿಕ್ಕಾಕ್ ನೋಡ್ತಾಳಲ್ಲ. ಇವಳಿಗೆ ಇನ್ನೆಷ್ಟು ಇರಬೇಡ. ಕೇಳಿಸ್ಕೊಳ್ರಿ, ಇನ್ನು ಫುಲ್ ಕೇಳಿಸ್ಕೊಳ್ರಿ ಅಣ್ಣ. ಹಾಕೋಣ ಅದನ್ನು 2 ಥರ ಪತ್ರ ಬರೆಯೋಣ ಅಂತ ಇದೀನಿ ಜೀವಿತಕ್ಕ. ಇನ್ನೊಂದು ಇವಳು ಒಂದು ಕೊಡೋ ಥರ ಒಂದು ಬರಿಬೋದು. ಅದೇ ನೀನು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ, ನೀನು ನನಗೆ ಬೇಗ ಮದುವೆ ಆಗ್ಬಿಡು ಅಂತೇಳಿ ಇವಳು ಬರೆದಿರೋ ಥರ ಒಂದು ಬರೆಯೋಣ ಅಂತ ಅಂದ್ಕೊಂಡಿದ್ದೆ. ಬೇಡ ಹ್ಯಾಂಡ್ ರೈಟಿಂಗ್ ಮತ್ತೆ ಗೊತ್ತಾಗ್ಬಿಡುತ್ತೆ. ಈಗ 2 ಒಂದೇ ಥರ ಆಗಬಾರ್ದು. ಈಗ ನೀನು ಬರ್ಕೊಡ್ಬೋದು, ಅಂದರೆ 2 ಒಂದೇ ಥರ ಆಗುತ್ತೆ. ನಾನು ಬರೆದ್ರೆ ಮತ್ತೆ ಗೊತ್ತಾಗುತ್ತೆ ನನ್ನ ಹ್ಯಾಂಡ್ ರೈಟಿಂಗ್ ಅಂತ ಕಂಡಿಡ್ದು ಬಿಡ್ತಾರೆ. ಅದಕ್ಕೆ ಬಿಡು, ಒಂದೇ ಥರನೇ ಇರಲಿ ಸಾಕು. ನೀನು ಬರ್ಕೊಂಡು ಕೊಡು. ಈಗ ಸೊಂಟ ನೋವಾಗೈತೆ ಪಾಪ ನಿನಗೆ, ಜಾಸ್ತಿ ಬರೆಯೋಕ್ಕಾಗಲ್ಲ, ಸ್ವಲ್ಪ ಸಿಂಪಲಾಗೆ ಬರ್ಕೊಂಡು ಕೊಡು. ನಾನು ಪ್ಯಾಕ್ ಮಾಡಿ ಎಲ್ಲನ ಅದರೊಳಗಡೆ ಅದನ್ನು ಲೆಟ್ರ್ ಇಟ್ಬಿಟ್ಟು ನಾನೆಲ್ಲ ತಗೊಂಡೋಗಿಡ್ತೀನಿ. ನಮ್ಮ ಅಣ್ಣನಿಗೆ ಸ್ವಲ್ಪ ಹೇಳಿ ಏನೋ ಒಂದು ಒಟ್ಟಿನಲ್ಲಿ ಹೋಗಿ ಆ ಬ್ಯಾಗ್ ಮುಟ್ಟಿ ಏನೋ ಒಂದು ತೆಗೆದು ಕೊಡಬೇಕು. ಹಂಗೆ ಒಂದು ಪೆನ್ ಕೇಳೋದ್ರಂಗೋ, ಒಂದೇನಾದರೂ ಬೇರೆದೇನೋ ಕೇಳೋದ್ರಂಗೋ ಏನೋ ಒಂದು ಕೇಳ್ಕೊಂಡು ನಾನು ಹೆಂಗೋ ಒಟ್ಟಿನಲ್ಲಿ ಹೋಗಿ ನಮ್ಮ ಅಣ್ಣ ಅವಳು ಬ್ಯಾಗ್ ತೆಗೆದು ನೋಡಬೇಕು. ಚೆನ್ನಾಗಿ ಅದನ್ನು ನೋಡಿಬಿಟ್ಟು ಸರಿಯಾಗಿ ಉಗುಳಬೇಕು. ನೋಡಪ್ಪ ಎಂಥ ಕೆಲಸ ಮಾಡ್ತಾ ಇದೀಯಾ ನೀನು, ಇಂಥ ಕೆಲಸ ಮಾಡೋಕ್ಕೆ ನಾಚಿಕೆ ಆಗೋದಿಲ್ವ ಅಂತೇಳಿ ಒಂದು ಚೆನ್ನಾಗಿ ಉಗಿದ್ಬಿಟ್ಟು ಮಾತಾಡಿಸ್ದಂಗಾಗಿ ಯಾರಿಗಾನ ಏನು ಇಲ್ಲ ಅಂತವ್ರಿಗೆ ಏನು ಗತಿ ಇರಲ್ವಲ್ಲ ಅಂಥವ್ರಿಗೆ ತಗೊಂಡೋಗಿ ಕೊಡಬೇಕು. ಹಂಗೆ ಮಾಡ್ತೀನಿ. ಇದನ್ನೆಲ್ಲ ಎಲ್ಲಿ ರೆಕಾರ್ಡ್ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ. ಅಯ್ಯೋ, ನಾನು ಜೀವಿತಾಕ ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಹೆಂಗೆ ಗೊತ್ತಾಯಿತು, ಹೇಗೆ ಗೊತ್ತಾಯಿತು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಎಲ್ಲೋ ನಿಂತ್ಕೊಂಡು ನನ್ನ ಮೇಲೆ ಡೌಟ್ ಬಂದು ಎಲ್ಲೋ ನಿಂತ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ಕೊಂಡವ್ರೆ. ಅಯ್ಯೋ ದೇವಾ, ಇಂಥ ಕೆಲಸ ಆಯ್ತು. ಇವಾಗ ಏನು ಹೇಳೋಣಪ್ಪ ಇವ್ರಿಗೆಲ್ಲನ. ಸುಳ್ಳು ಹೇಳ್ತೀಯಲ್ಲ ಮುತ್ತು, ಗೊತ್ತಾಗಲ್ಲ ನಿನಗಿಂತ ಕೆಲಸ ಮಾಡೋಕ್ಕೆ. ಅವಳು ಇಂಥದ್ದು ಮಾಡಲಿಲ್ಲ ಅಂದ್ರೆ ಯಾಕೆ ಇಂಥವೆಲ್ಲ ಮಾಡ್ತೀಯ? ಅವಳು ಹೆಂಗೋ ಓದ್ತಾರೆ, ನೀವು ಹಾಳಾಗಿರೋದಲ್ದಲ್ಲೇ ಅವ್ರ ಹೆಸರು ಯಾಕೆ ಹಾಳು ಮಾಡ್ತೀರ? ಸ್ವಲ್ಪ ನಯ ಭಯ ಇರ್ಲಿ ಕಣಮ್ಮ ನಿನ್ಗೆ. ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವೇ? ತಿರ್ಗಾ ಏನ್ ಸುಳ್ಳು ಹೇಳ್ತೀಯ, ನಾನು ಹಿಂಗೆ ಮಾಡಲ್ಲ ಅಂತ ಹೇಳಿ. ಏನೋ ನಾನು ಈ ಮನೆಗೆ ಬಂದ್ಮೇಲೆ ಬಿಡು ಇರ್ಲಿವಳು ಬಿಡತ್ತ ಬಂದೈತೆ, ಏನೋ ಇಲ್ಲಿ ಇರ್ತೀನಿ, ನಮ್ಮ ಅಕ್ಕ ಹಿಂಗೆ ಮಾಡಿದ್ಲು, ಚೆನ್ನಾಗಿತ್ಕೊಂಡು ಹೋಗ್ತೀನಿ ದೊಡ್ಡಮ್ಮ ಅಂತ ಹೇಳಿ ಏನೋ ಬಂದೈತೆ ಬಿಡತ್ತ ಇದ್ರು ಇರ್ಲಿ ಅಂತ ಹೇಳಿ ಸುಮ್ಮನಾದ್ರೆ ಇಂಥ ಕೆಲಸ ಮಾಡೋದು ನೀನು ಗೊತ್ತಾಗಲ್ಲ ಒಂದೀಟ ನಾನು. ನಿನಗೆ ಬುದ್ಧಿ ಐತೆ ಅಂಬನ ಇಲ್ಲ ಅಂಬನ ಇಂಥ ಕೆಲಸ ಮಾಡೋಕ್ಕೆ. ಅದ್ರ ಸುಳ್ಳು ಬೇರೆ ಹೇಳ್ತೀಯ. ಎಷ್ಟು ಸುಳ್ಳು ಹೇಳ್ತೀಯಮ್ಮ ಗೊತ್ತಾಗಲ್ಲ ನಿನಗೆ. ಸುಳ್ಳು ಹೇಳಕ್ಕೆ ಒಂದಿಷ್ಟು ಇತಿ ಮಿತಿ ಇರಬೇಕು. ಸುಮ್ಮನೆ ಬಾಯಿ ಐತಿ ಅಂತೇಳಿ ಹೆಂಗೆ ಬೇಕಂಗೆ ಸುಳ್ಳು ಹೇಳ್ಬಾರ್ದು. ಎಷ್ಟು ಬಾಯಿ ಸುಳ್ಳು ಹೇಳ್ಬೇಕು ಅಷ್ಟು ಸುಳ್ಳು, ಹಿಂಗೆ ಅಪರಪ ಸುಳ್ಳು ಹೇಳ್ಬಾರ್ದು. ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ, ಅದಂತೂ ಒಡಬ್ಲುದು ಇದಾನ ಒಳ್ಳೇದು ಬುದ್ಧಿವಂತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೆ ಇದು ಅದಕ್ಕೆ ನಾನು ಒಡಬ್ಲುದಾಗೈತಿ. ತಿರ್ಗ ಅವ್ರ ಮೇಲೆ ಜೋರ್ ಮಾಡ್ತಾಳೆ ನೋಡು. ನಾನು ಹಂಗೆ ಮಾಡಿಲ್ಲ ಹಂಗೆ ಹೆಂಗೆ ಅಂತ
ಅಲ್ಲ ನೋಡು ಕರ್ಕೊಂಬಂದು ಮನೆಗೆ ಇಕ್ಕೊಂಡ್ರಲ್ಲ ನಮಗೆ ಏನೋ ನಮ್ಮ ಅಕ್ಕಗೆ ಹಿಂಗಾದಾಗ ಆಸ್ಪತ್ರೆಗೆ ಹೋದಾಗ ಯಾರು ಇಲ್ದಾಗ ನಾನು ಬಂದು ಒಯ್ದೀನಿ ನಮ್ಮಪ್ಪ ನಮ್ಮಮ್ಮಗೆ ಊಟ ಕೊಟ್ಟು ಬಂದೆ ಇಲ್ಲಿಂದಲೇ ತಗೊಂಡೋದೆ ನಮ್ಮ ದಡಮ್ಮಯ್ಯ ಓಟ ಆದ್ಲು ನಮಗೆ ನಮ್ಮ ದಡಮ್ಮಯ್ಯ ಅಂತ ಒಂದು ಈಟನ ಇದಿಲ್ವಲ್ಲೇ ನಯ ಭಯ ಇಲ್ಲ ಯಾಕೆ ನಯ ಭಯ ಇರಳಾಗಿದ್ರೆ ಇಂಥ ಕೆಲಸ ಮಾಡ್ತಿದ್ ನೀನು ಯಾಕೆ ಹಿಂಗೆ ಮಾಡಿದೆ ನೀನು ಯಾಕೆ ಹಿಂಗೆ ಮಾಡಿದೆ ಹಾಂ ನನ್ನ ಮಗಳಿಗೆ ಕೆಟ್ಟ ಹೆಸರು ತರೋದ್ರಿಂದ ನಿನಗೇನು ಬರಂಗೈತೆ ಹಿಂಗೆ ಮಾಡಬಾರ್ದು ನೀನು ಬೇಡಮ್ಮ ಈ ಮನೆಯಾಗೆ ಇರಬೇಡ ನಡಿ ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಮಾತಾಡ್ರಿಗಳಪ್ಪೋ ಮಾತಾಡಿರು ಅಂದ್ರು ಅಮ್ಮಂಗಾಗುತ್ತೆ ಈಗ ನಮ್ಮ ಮನೆಯಾಗ ಇರಬೇಡ ಸುಮ್ಮನೆ ಯಾಕೆ ಇಂಥವೆಲ್ಲ ಬಂದಮೇಲೆ ಇರಬಾರ್ದು ನಿಮ್ಮ ಮನೆಯಾಗ ನೀವು ನಿಮ್ಮ ಅಕ್ಕ ಉಂಟು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮ ಎಲ್ಲಿರ್ತಾರ ಅಲ್ಲಿರ್ರಿ ತಿರ್ಗಿ ಆಮೇಲೆ ಏನಾರ ಒಂದು ಇದಾಯ್ತು ಅಂತಂದ್ರೆ ನಾವು ತಲೆ ಮೇಲೆ ಹೇಳ್ಕೊಂಬಕ್ಕಾಗಲ್ಲ ನಿಮ್ಮ ಮನೆಗೆ ನೀನು ಹೋಗ್ಬಿಡಮ್ಮ ಇನ್ನೊಂದು ಕ್ಷಣನೂ ಇವಳಿ ಮನೆಯಾಗ ಇರ್ಕೊಡ್ದು ಅಷ್ಟೇ ಆಚೆ ಕಳಿಸ್ಬೇಕು ನಡಿ ಆಚೆ ಹೋಗ್ತೀನಿ ತಡಿಯಪ್ಪ ತಡಿ ಹೋಗ್ತೀನಿ ಎಲ್ಲನ ಕದ್ದು ಮುಚ್ಚಿ ಎಲ್ಲ ಏನಾರ ಮಾತಾಡ್ತಿರೋದನ್ನೆಲ್ಲನ ಇದು ಮಾಡ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದು ಇಲ್ಲಿ ತೋರಿಸ್ತಾ ಇದ್ರಲ್ಲ ನಾನು ಮತ್ತೆ ಇನ್ನೇನು ಮಾಡೋಣ ನಮ್ಮ ಅಕ್ಕಗೆ ಹಂಗಾಗೈತೆ ಅಂತೇಳಿ ನಾನು ಹಂಗೆ ಮಾಡಿದೆ ನಾನೇನೇನು ಮಾಡಬಾರ್ದು ಮಾಡಿಲ್ವಂತೆ ಇದಕ್ಕಿನ್ನ ದೊಡ್ಡ ಅಪರಾಧ ಇನ್ನು ಯಾವುದೈತೆ ಇದಕ್ಕಿನ್ನ ದೊಡ್ಡದು ಯಾವುದೈತೆ ಇನ್ನೂ ಏನು ಮಾಡಬಾರ್ದು ಅಂತದ್ದು ಮಾಡಿಲ್ಲ ಅಂತೆ ಈ ನೂರು ನಾಡೆಲ್ಲ ಏನೋ ಕಾಮಂಗೆ ಮಾಡಿದರೆ ಚೆನ್ನಾಗೆ ಅದು ದೊಡ್ಡದೇನೋ ಇದೇನೇನಂತ ದೊಡ್ಡದಲ್ವಂತೆ ಗೆಳಮ್ಮ ಯಾಕೆ ಸುಮ್ಮನೆ ಹಿಂಗೆಲ್ಲ ಬಂದಮೇಲೆ ಸವಾಸಲ್ಲ ಇರಬಾರ್ದು ಸುಮ್ಮನೆ ನಿಮ್ಮ ಮನೆಗೆ ನೀನು ಹೋಗಿ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರಮ್ಮ ಸುಮ್ಮನೆ ಯಾಕೆ ಒಟ್ಟುನು ಇವಾಗ ನೋಡಿ ಹಿಂಗೆ ಮಾಡ್ತಿ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ನಾವೇನೋ ಬಿಡತ್ತ ಬಂದಿದ್ರು ಇಲ್ಲ ಅಂದ್ರೆ ನಾವು ನಿಮ್ಮ ತಗೆ ನಾವು ಇವ್ರ ತಗೆಲ್ಲ ನಿಷ್ಠೂರ ಆಗ್ಬೇಕು ನಿನ್ನಿಂದನ ಒಳ್ಳೇದು ಮಾಡ್ಬೇಕಣಮ್ಮ ಒಳ್ಳೇದು ಮಾಡಿರೆ ಯಾರನಾತು ಕಷ್ಟಕ್ಕೆ ಆಗ್ತಾರೆ ಅಂತ ಮಾಡಿರೆ ಯಾರೂ ಆಗಲ್ಲ ಈಗ ನೀನೇನೋ ಒಳ್ಳೆ ತಂದಿಂದನ ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದಿದ್ದಕ್ಕೆ ತಾನೇ ನಿಮ್ಮ ದಡಮ್ಮ ಇನ್ನೂ ಬಿಡತ್ತ ಅಂತ ಹೇಳಿ ಅವರು ಊಟ ಅದು ಕಳಿಸೋದು ಬಿಡು ಇದ್ರು ಇರಲಿ ಒಬ್ಳೆ ಇನ್ನೇನಿರ್ತಾಳೆ ಮನೆಯಾಗ ಹೆಣ್ಮಗಳು ಅಂತೇಳಿ ಇರಿಸ್ಕೊಂಡ್ರು ನಾವು ಏನೋ ಬಿಡು ಒಳ್ಳೆ ಹುಡುಗಿ ಅಂತೇಳಿ 5-10 ಸಾವಿರ ಕೈಯಾಗ್ಳದ ಬಿಡು ಆಸ್ಪತ್ರೆಗೆ ಹೋಗ್ತಾಳೆ ಕೊಡಮ್ಮ ನಿಮ್ಮ ಅಪ್ಪನ ಕೈಗೆ ಅಂತೇಳಿ ಪಾಪ ಆಸ್ಪತ್ರೆದು ಕಷ್ಟ ಇನ್ನು ಮಿಕ್ಕಿದ್ಕೆ ಯಾವ್ದಕ್ಕೂ ಕೊಡಲಿಲ್ಲ ಅಂದರು ಆಸ್ಪತ್ರೆ ಅಂತ ಕೊಡಬೇಕು ಅಂತ ನಾವು ಕೈಯಾಗ್ಳದೇನೋ ಒಂದು 5-10 ಸಾವಿರ ನಾವು ಕಳ್ಕೊಂಡ್ವಿ ಅಲ್ಲ ನೋಡು ಇಂಥವೆಲ್ಲ ಮಾಡಿದ್ರೆ ಯಾರನ್ನ ಏನಂತಾರೆ ಅಕ್ಕಪಕ್ಕ ತಗೊಳ್ಳಾರು ನಾನೇನು ಅಂಥದ್ದು ಮಾಡಿಲ್ಲ ನಾನೇನು ಅಂತ ದೊಡ್ಡದು ಮಾಡಿಲ್ಲ ನೀವು ಸುಮ್ಮನೆ ಬೈಬೇಡ್ರಿ ಎಲ್ಲರೂ ನೀವು ಯಾಕೆ ಬೈತೀರಾ ಮತ್ತೆ ಸಾಕು ನೀನು ಮಾಡಿರೋದಕ್ಕೆ ಬೈದಯ್ಯನು ಬೈದಂಗೆ ಸುಮ್ಮನೆ ಬಿಡ್ತೀವಿ ಅಂತ ಅಂದ್ಕೊಂಡಿದೀಯ ಮಾಡೋದು ಮಾಡಿ ಇನ್ನು ಬೈಬೇಡ್ರಿ ಅಂತಾಳೆ ನೀನು ಮಾಡಿರೋ ಎಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡು ಹಿಂಗೆ ಮಾಡಿದೆ ಅವ್ರು ಕಿವಿ ಬಿದ್ದಾದ್ರೆ ನನ್ನ ಯಾರನ್ನ ಏನಂದರು ಅಂತ ಹೇಳು ಬೈವಿಲ್ಲ ಕಣಮ್ಮ ನಿಮ್ಮಿಬ್ರಲ್ಗೂ ಏನಂದ್ರು ಬೈ ಇಲ್ಲ ಬೈ ಇರಬೇಕು ಫಸ್ಟ್ ಮನೆಯಾಗೆ ದೊಡ್ಡರು ಸಣ್ಣರು ಯಾರನ್ನ ಏನಂದರು ಅಂತೇಳಿ ಬೈ ಇರೋರಾಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ನೀವು ಅದು ನಾನು ಬರ್ದಿರೋದು ನಿಜಾನೇ ಅವಳು ಒಂದು ಹುಡುಗನ ಇಷ್ಟಪಡ್ತಿದ್ಲು ನಾನು ಕಣ್ಣಾರೆ ನೋಡಿದ್ದೀನಿ ಅವಾಗ ಧನು ಅಣ್ಣ ಅವಾಗ ರಜಾ ಹಾಕಿದ್ನ 15 ದಿನ ಟೈಫಾಯ್ಡ್ ಆಗೈತೆ ಅಂತೇಳಿ ರಜಾ ಹಾಕಿದ್ದ ಇರಲಿಲ್ಲ ಅವಾಗ ನಾನು ನೋಡಿದ್ದೆ ಅದಕ್ಕೆ ನಾನೇನೇನು ಇಲ್ಲದ್ದೆಲ್ಲ ಬರ್ದಿಲ್ಲ ಇರೋದನ್ನೇ ಬರ್ದಿರೋದು ಮಗಳು ತಪ್ಪು ಮಾಡಿಲ್ಲ ತಪ್ಪು ಮಾಡ್ದಿಲ್ಲದೆಲ್ಲ ನೀನು ಹುಟ್ಟಿಸ್ಕೊಂಡು ಬರ್ದಿದ್ಯಾ ಸುಮ್ಮನೆ ಮಾತಾಡ್ಬೇಡ ಕಣಮ್ಮ ಮಾತಾಡಿದ್ಯಾ ಅಂದರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ ಈಗ ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗಿ ನಿಂದೇನಾಯ್ತು ಅಷ್ಟು ಕೆಲಸ ನೋಡ್ಕ್ಯಾ ನಮ್ಮ ಮನೆಯಾಗಿರ್ಬೇಡ ನೀನು ನಡಿ ಸುಮ್ಮನೆ ಏನೋ ಬಿಡತ್ತ ಇರಲಿ ಅಂತ ನಮ್ಮ ಹುಡುಗರು ಅದಕ್ಕೆ ಬಂದಾಗಿಂದ ಬಡ್ಕೊಂಡ್ವು ಹೇಳ್ತಿದ್ರು ಕಣಮ್ಮ ಬೇಡ ಅವ್ರ ಸವಾಸ ಬೇಡ ಅವ್ರನ್ನ ಮಾತ್ರ ಬಿಡ್ಕೋಬೇಡ ಯಾರು ಏನೇ ಹೇಳಿದ್ರು ಸರಿ ಅವ್ರನ್ನ ಮಾತ್ರ ಬಿಡ್ಕೋಬೇಡ ಅವ್ರನ್ನ ಮಾತ್ರ ನಂಬೇಡ ಕಣಮ್ಮ ಅಂತ ಹೇಳಿ ನನ್ನ ಮಗ ಹೇಳ್ತಿದ್ರು ನನ್ನ ಮಗಳು ಅಂತೂ ಬುಡ್ಕೊಂಡ್ಲು ಅವ್ರನ್ನಂತೂ ನಂಬೇಡ ಕಣಮ್ಮ ಯಾರನ್ನು ನಂಬಿದ್ರು ಅವ್ರನ್ನ ಮಾತ್ರ ನಂಬೇಡ ಅಂತ ಹೇಳಿಳು ನಾವೇನೋ ನಂಬಿ ಬಿಡತ್ತ ಅಂತ ಬಿಡ್ಕೊಂಡ್ವಿ ಅದೇ ಮತ್ತೆ ಏನೋ ಮನೆ ಬಾಗ್ಲಿಗೆ ಬಂದವಳತ್ತ ನಾವೇನು ಅವ್ರ ಮನೆಗೆ ಹೋಗಿಲ್ಲ ಅವಳಾಗಿ ಅವಳು ಬಂದವಳೆ ಅಂತ ಇಂತಾಳೆ ಯಾಕೆ ಸುತ್ತಾರ್ಕೊಂಡು ಬರಬೇಕು ಅವಳು ಯಾವಾಗ ಬಂದ್ಲ ನಾನು ಹಂಗೆ ಅಂದ್ಕೊಂಡು ಏನೋ ನಾಟಕ ಆಡ್ಕೊಂಡು ಬಂದವಳೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇವಳು ಆಡೋ ನಾಟಕ ಇವಳು ಹೆಂಗೆ ಅಂತಂದರೆ ಯಾರಿಗಾನ ಜಗಳ ತಂದು ಕರೋದ್ರಾಗಲಿ ಯಾರನ್ನ ದೂರ ಮಾಡೋದ್ರಾಗಲಿ ತುಂಬ ಚೆನ್ನಾಗಿ ಅವಳಿಗೆ ಐಡಿಯಾಗಳು ಇದಾವೆ ಇಂಥವೆಲ್ಲ ಹೆಂಗೆ ಮಾಡಬೇಕು ಅಂತ ನೋಡು ಅವೆಲ್ಲ ಬಂದು ಇವಾಗ ಬಂದು ಇದೇ ಒಂದು ಒಳ್ಳೆ ಚಾನ್ಸು ಅಂತ ಮನೆಯಾಗ ಯಾರು ಇರಲ್ಲ ಅಂತ ಸೇರ್ಕೊಂಡು ಮಿಕ್ಕಿ ಟೈಮ್ನಾಗಾದ್ರೂ ಬಂದರೆ ಬೇಡ ನಮ್ಮ ಮನೆಗೆ ಬರಬೇಡ ಅಂತಾರೆ ಈ ಸಮಯದಾಗಾದ್ರೆ ಎಂಥರಾಗಲಿ ಮುರುಕ್ತಾರೆ ಅಂತ ಇಂಥ ಸಮಯದಾಗ ಬಂದು ಮನೆಯಾಗ ಸೇರ್ಕೊಂಡು ಎಂಥ ಕೆಲಸ ಮಾಡಿದ್ಲು ನಡಿಯ ಆಚಿಕೆ ಅಣ್ಣ ದಬ್ಬ ಹೇಳ್ತೀನಿ ಆಚಿಕೆ ಹೋಗ್ತೀನಿ ಬಿಡು ಹೋಗ್ತೀನಿ ನನಗೆ ಗೊತ್ತೈತೆ ಎಲ್ಲರ ಹತ್ರ ನೀನು ಬಯಸ್ಬೇಡ ಹೋಗ್ತೀನಿ ನಾನು ಹೋಗ್ತೀನಿ ಸುಮ್ಮನಿದ್ದು ಬಿಡು ಹೋಗ್ತೀನಿ ನನಗೆ ಹೋಗೋದು ಗೊತ್ತೈತೆ ಹೋಗೇ ನಮ್ಮ ಮನೆ ಬಾಗ್ಲಿಗೆ ಯಾಕೆ ಬಂದಿದ್ದೆ ನೀನು ಇಂಥ ಮಾಡೋಕ್ಕೆ ನಮ್ಮ ಮನೆ ಬಾಗ್ಲಿಗೆ ಯಾಕೆ ಸುತ್ತಾರ್ಕೊಂಡು ಬಂದಿದ್ದೆ ನಾವು ಹಂಗೆ ಬಂದಿದ್ದೀವೇನೆ ನಿಮ್ಮ ಮನೆ ಬಾಗ್ಲಿಗೆ ಅವತ್ತು ಬಂದಿದ್ದಲ್ಲೇ ಘನವಾಗಿ ಸ್ವೀಟ್ ಕೊಡ್ತೀನಿ ಅಜ್ಜಿ ತಾತ್ಗೆ ಸ್ವೀಟ್ ಕೊಡ್ತೀನಿ ಅಂತ ಬಂದಿದ್ದಲ್ಲೇ ಘನವಾಗಿ ನಾನು ಓನೇ ದಬಾಕಿದ್ದೀನಿ ಅಂತ ಬಂದಿದ್ದೆ ಅವತ್ತು ಸ್ವೀಟ್ ಕೊಡಕ್ಕಂತ ಬಂದಿರೋ ಸುಮ್ಕಿರಮ್ಮ ಮಾತಾಡ್ಬಿಟ್ಟಿದೀಯ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ನಡಿ ಆಚೆಗೆ ಫಸ್ಟು ಸುಮ್ಮನೆ ಮಾತಾಡ್ತೀಯ ನಮ್ಮ ಮನೆ ಬಾಗ್ಲಿಗೆ ಯಾಕೆ ಬರಬೇಕಾಗಿತ್ತು ನೀನು ಇಷ್ಟೊಂದೆಲ್ಲ ರೋಪ್ ಹಾಕೋಳು ಇಷ್ಟೊಂದೆಲ್ಲ ಜೋರು ಮಾಡೋಳು ನಮ್ಮ ಮನೆ ಬಾಗ್ಲಿಗೆ ಯಾಕೆ ಸುತ್ತರ್ಕೊಂಡು ಬರಬೇಕಾಗಿತ್ತು ನಾವೇನೇನೇನು ಬಾರಮ್ಮ ನೀನು ಅಂತ ನಾನು ಅಳ್ತಾ ಕೂಕೊಂಡಿದ್ವೇನೆ ನಮ್ಮ ಮನೆಗೆ ಬಂದು ಯಾಕೆ ಸೇರ್ಕೊಂಡೆ ನೀನು ಪಾಪ ಪದ್ಯದ ಎಲ್ಲ ಮಾಡಬೇಡ ಸುಮ್ಮನೆ ಆಚೆ ಕಳಿಸು ಸುಮ್ಮನೆ ಯಾಕೆ ಸುಮ್ಮನಿರು ಒಯ್ಯಕ್ಕೆ ಹೋಗ್ಬೇಡ ಸುಮ್ಕಿರಲ್ಲ ಸುಮ್ಮನಿರು ಒಯ್ಯೋದು ಬೇಡ
ಸುಮ್ಮನೆ ಹಸಿ ಕಳ್ಸಿ ಹೇಳ್ತೀನಿ. ವಾರ ಕೇಳೋದು ಬಿಡ್ತೀನಿ, ವಾರ ಕೇಳಿತೀನಿ. ನಡಿ ಆಚಿಕೆ, ನಡಿ ಆಚಿಕೆ, ನಡಿಯೇ. ನಮ್ಮ ಮನೆ ಬಾಗಿಲಿಗೆ ಬಂದ್ಗಿಂದ ಪಟ್ಟು ಯಾವತ್ತ ನಾನು ನೋಡ್ರಿ, ಯಾವತ್ತಿದ್ರೂ ಸತ್ಯ ಗೆಲ್ಲೇ ಗೆಲ್ಲುತ್ತೆ. ನಾವು ಪ್ರಾಮಾಣಿಕವಾಗಿ ಒಳ್ಳೆ ತಂದಿಂದ ಇದ್ರೆ ದೇವರು ಯಾವತ್ತು ಒಳ್ಳೇದು ಮಾಡೇ ಮಾಡ್ತಾನೆ. ನಾನು ಇಂಥ ಕೆಲಸ ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ನಾನು ಹೆದರ್ಕೊಂಬಿಲ್ಲ. ನಮ್ಮ ಅಣ್ಣನಿಗೆ ನಾನು ಇಂಥ ಕೆಲಸ ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡಿಬಿಟ್ಟೆ ನಮ್ಮ ಅಣ್ಣನ ಎದುರಿಗೆ. ಇವಾಗ ಸರ್ಯಾಗಿ ನಮ್ಮ ಅಣ್ಣ ಜಾಡಿಸ್ತಾ ಇದ್ದಾನೆ ಅವಳಿಗೆ. ನೋಡಿ, ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವ ನಿನಗೆ ಅಂತ ಮನೆಯಿಂದ ಆಚಿಕೆ ಕಳಿಸ್ತಾನೆ ನೋಡಿ. ಇವಾಗ ನಡಿ ಆಚಿಕೆ ಅಂತ ಆಚಿಕೆ ದಬ್ಬಿಡ್ತಾನೆ ನಮ್ಮ ಅಣ್ಣಯ್ಯ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.